ಪ್ರಜ್ವಲ್ ರೇವಣ್ಣ ಸೆಕ್ಸ್ ಸ್ಕ್ಯಾಂಡಲ್ ಹಗರಣದಲ್ಲಿ ಒಂದು ಬೆಳವಣಿಗೆ. ದೇವರಾಜೇಗೌಡ ಹಾಸನದ ಬಿಜೆಪಿ ಮುಖಂಡರ ಪತ್ರಿಕಾಗೋಷ್ಠಿ. ಅಶ್ಲೀಲ ವಿಡಿಯೋ ಹರಿಬಿಟ್ಟಿದ್ದರ ಹಿಂದೆ ನೇರವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಕೈವಾಡವನ್ನು ಆರೋಪಿಸಿದ್ದಾರೆ ದೇವರಾಜೇಗೌಡ. ಪೆನ್ ಡ್ರೈವ್ ಕಥಾನಾಯಕನೇ ಕಾಂಗ್ರೆಸ್ ಸರ್ಕಾರ, ಇದರ ರೂವಾರಿಗಳೇ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್. ವಕೀಲ ಹಾಸನದ ಬಿಜೆಪಿ ಮುಖಂಡ ದೇವರಾಜೇಗೌಡ ಗಂಭೀರ ಆರೋಪ. ಒಂದು ಆಡಿಯೋ ಬೇರೆ ರಿಲೀಸ್ ಮಾಡಿದ. ನನ್ನ ಮನೆಯಲ್ಲಿ ಬಂದು ಕುಳಿತು ಮಾತಾಡಿರೋಂಥ ವಿಡಿಯೋ ಇದು. ಇದನ್ನು ನಾನು ಸಿಬಿಐ ಕೊಡ್ತಾ ಇದ್ದೀನಿ. ನಾನೀಗ ಇದು ಪ್ಲೇ ಮಾಡೋಣ, ಪ್ಲೇ ಮಾಡು. ಅಲ್ಲ, ಇದು ಬಹಳ ಸೆನ್ಸಿಟಿವ್ ಸಬ್ಜೆಕ್ಟ್ ಇದೆ. ಅಲ್ಲಿ ನಾವು ಇದು ಸಿಬಿಐ ಕೊಡ್ತಾ ಇದ್ದೀವಿ. ನಾವು ಇದು ನನ್ನ ಮನೆ ಬಂದು ಯಾರ ಹೆಸರನ್ನು ಹೇಳ್ದ ಅವನು, ಈ ಪೆನ್ ಡ್ರೈವ್ನ ಯಾರಿಗೆ ಕೊಟ್ಟು ಬಂದಿದ್ದೀವಿ, ಯಾರ ಹತ್ರ ಹೋಗಿದ್ದೀವಿ, ಏನಾಗಿದೆ ಅಂತೇಳಿ ಇದೇ ಕಾರ್ತಿಕ್ ಈ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ, ಯಾರಿಗೆ ಕೊಟ್ಟು ಬಂದೆ ಅಂತ ಹೇಳಿರೋದು. ಆತ ಏನ್ ಹೇಳಿದ? ಗೌಡ್ರೆ ಅಣ್ಣ ನಮಸ್ಕಾರ. ಅಣ್ಣ ನೀನ್ ಎಲ್ಲಿ ಈಗ ಮನೆ ಇರೋದೆಲ್ಲಿ ನಿಂದು? ಅಣ್ಣ ಮನೆ ಏನಂದ್ರು ಹೆಬ್ಬಳದ ಮನೆ ಇದೆ ಅಣ್ಣ. ನೀನ್ ಈಗ ವಾಸ ಎಲ್ಲಿದ್ಯಪ್ಪ? ಈಗ ನಾನು ವಾಸದ ಪಿಸ್ಟೆ ಟ್ರಾನ್ಸ್ಪಿಟಿ ಅಣ್ಣ. ಇಲ್ಲಿ ಬೊಮ್ಮೆನಹಳ್ಳಿ ಅಂತೇಳಿ ಹೊಸಕೋಟೆ ಹತ್ರ ಬರ್ತದಣ್ಣ. ಹೌದಣ್ಣ. ಇಲ್ಲಿ ನೀನ್ ಸದಾಶಿವನಗರ ಬರಕ್ಕೆ ಎಷ್ಟೊತ್ತಾಗತ್ತೆ ಅಣ್ಣ? ಇಲ್ಲಿಂದ ಹೆಂಗೆ ಮಾಡಿ ಕೂಡ ಒಂದು ಮುಕ್ಕಲ್ಲಿ 2 ಗಂಟೆ ಆಗುತ್ತೆ. 1.5 ಗಂಟೆ ಅಂತೂ ಆಗೇ ಆಗುತ್ತೆ ಅಣ್ಣ. 1.5 ಗಂಟೆ ಆಯ್ತು. ನೀನ್ ಅಷ್ಟು ದೂರ ಹೋಗಿ ಉಳ್ಕೋತಾರ ಬೆಂಗಳೂರು ಇಲ್ಲಾರವ? ನೀವ್ ಮಾಡ್ತೀವಿ ಅಣ್ಣ, ಸ್ವಲ್ಪ ಸಿಟಿ ಬೇಡ, ಊಟ ಕಟ್ಸ್ಬೋಣ ಅಂತ ಇಲ್ಲಿ ಅಪಾರ್ಟ್ಮೆಂಟ್ ಹೋಗ್ರೆ ಇಲ್ಲಿ ಡಿಕೆ ಸಾಹೇಬ್ರಿಗೆ ಕೊಡ್ತೀನಿ. ಏನ್ ನಡೆದಿದೆ ಎಲ್ಲ ಕರೆಕ್ಟ್. ಉಳಿಕೆದೆಲ್ಲ ಬಿಡು, ನಾವಿರ್ತೀವಿ. ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಹೇಳಿ. ನಾಳೆ ಏನಾಗುತ್ತೆ ಅನ್ನೋದ್ನು ಆಯ್ತಾ ಇದೆ. ನಿನ್ಗೇನೇನ್ ಡೆವಲಪ್ಮೆಂಟ್ ಸಿಕ್ಕಿದೆ ಅದೆಲ್ಲ ಹೇಳಿ. ಕೊಡಿ. ನಮಸ್ಕಾರ ದೇವರಾಜ್ ಅಣ್ಣ. ನಮಸ್ಕಾರ ಅಣ್ಣ. ಚೆನ್ನಾಗಿದ್ದೀರಾ ಗೌಡ್ರೆ? ಅಣ್ಣ ನಮಸ್ಕಾರ. ಅಣ್ಣ ನೀನ್ ಎಲ್ಲಿ ಈಗ ಮನೆ ಇರೋದೆಲ್ಲಿ ನಿಂದು? ಅಣ್ಣ ಮನೆ ಏನಂದ್ರು ಹೆಬ್ಬಳದ ಮನೆ ಇದೆ ಅಣ್ಣ. ನೀನ್ ಈಗ ವಾಸ ಎಲ್ಲಿದ್ಯಪ್ಪ? ಈಗ ನಾನು ವಾಸದ ಪಿಸ್ಟೆ ಟ್ರಾನ್ಸ್ಪಿಟಿ ಅಣ್ಣ. ಇಲ್ಲಿ ಬೊಮ್ಮೆನಹಳ್ಳಿ ಅಂತೇಳಿ ಹೊಸಕೋಟೆ ಹತ್ರ ಬರ್ತದಣ್ಣ. ಹೌದಣ್ಣ. ಇಲ್ಲಿ ನೀನ್ ಸದಾಶಿವನಗರ ಬರಕ್ಕೆ ಎಷ್ಟೊತ್ತಾಗತ್ತೆ ಅಣ್ಣ? ಇಲ್ಲಿಂದ ಹೆಂಗೆ ಮಾಡಿ ಕೂಡ ಒಂದು ಮುಕ್ಕಲ್ಲಿ 2 ಗಂಟೆ ಆಗುತ್ತೆ. 1.5 ಗಂಟೆ ಅಂತೂ ಆಗೇ ಆಗುತ್ತೆ ಅಣ್ಣ. 1.5 ಗಂಟೆ ಆಯ್ತು. ನೀನ್ ಅಷ್ಟು ದೂರ ಹೋಗಿ ಉಳ್ಕೋತಾರ ಬೆಂಗಳೂರು ಇಲ್ಲಾರವ? ನೀವ್ ಮಾಡ್ತೀವಿ ಅಣ್ಣ, ಸ್ವಲ್ಪ ಸಿಟಿ ಬೇಡ, ಊಟ ಕಟ್ಸ್ಬೋಣ ಅಂತ ಇಲ್ಲಿ ಅಪಾರ್ಟ್ಮೆಂಟ್ ಹೋಗ್ರೆ ಇಲ್ಲಿ ಡಿಕೆ ಸಾಹೇಬ್ರಿಗೆ ಕೊಡ್ತೀನಿ. ಕೊಡಿ. ಏನ್ ನಡೆದಿದೆ ಎಲ್ಲ ಕರೆಕ್ಟ್. ಉಳಿಕೆದೆಲ್ಲ ಬಿಡು, ನಾವಿರ್ತೀವಿ. ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಹೇಳಿ. ನಾಳೆ ಏನಾಗುತ್ತೆ ಅನ್ನೋದ್ನು ಆಯ್ತಾ ಇದೆ. ನಿನ್ಗೇನೇನ್ ಡೆವಲಪ್ಮೆಂಟ್ ಸಿಕ್ಕಿದೆ ಅದೆಲ್ಲ ಹೇಳಿ. ಕೊಡಿ. ನಮಸ್ಕಾರ ದೇವರಾಜ್ ಅಣ್ಣ. ನಮಸ್ಕಾರ ಅಣ್ಣ. ಚೆನ್ನಾಗಿದ್ದೀರಾ ಗೌಡ್ರೆ? ನನ್ನ ಮನೆಯಲ್ಲಿ ಬಂದು ಕುಳಿತು ಮಾತಾಡಿರೋಂಥ ವಿಡಿಯೋ ಇದು. ಇದನ್ನು ನಾನು ಸಿಬಿಐ ಕೊಡ್ತಾ ಇದ್ದೀನಿ. ನಾನೀಗ ಇದು ಪ್ಲೇ ಮಾಡೋಣ, ಪ್ಲೇ ಮಾಡು. ಅಲ್ಲ, ಇದು ಬಹಳ ಸೆನ್ಸಿಟಿವ್ ಸಬ್ಜೆಕ್ಟ್ ಇದೆ. ಅಲ್ಲಿ ನಾವು ಇದು ಸಿಬಿಐ ಕೊಡ್ತಾ ಇದ್ದೀವಿ. ನಾವು ಇದು ನನ್ನ ಮನೆ ಬಂದು ಯಾರ ಹೆಸರನ್ನು ಹೇಳ್ದ ಅವನು, ಈ ಪೆನ್ ಡ್ರೈವ್ನ ಯಾರಿಗೆ ಕೊಟ್ಟು ಬಂದಿದ್ದೀವಿ, ಯಾರ ಹತ್ರ ಹೋಗಿದ್ದೀವಿ, ಏನಾಗಿದೆ ಅಂತೇಳಿ ಇದೇ ಕಾರ್ತಿಕ್ ಈ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ, ಯಾರಿಗೆ ಕೊಟ್ಟು ಬಂದೆ ಅಂತ ಹೇಳಿರೋದು. ಆತ ಏನು ಹೇಳಿದಾನೆ ಅಂತ ಅಂದರೆ,
ನಾನು ದೇವರಾಜೇಗೌಡರಿಗೆ ಬಿಟ್ಟರೆ ಯಾರಿಗೂ ಪೆನ್ ಡ್ರೈವ್ ಕೊಟ್ಟಿಲ್ಲ. ನಾನಲ್ಲಿ ಕಾಂಗ್ರೆಸ್ನವ್ರ ಮೇಲೆ ಸುಳ್ಳು ಆರೋಪವನ್ನು ಮಾಡ್ತವ್ರೆ ಅಂತಂತೇಳಿ ಕಾರ್ತಿಕ್ ಅವ್ರು ಹೇಳಿದಾರಲ್ಲಿ. ಅದಕ್ಕೆ ಸಾಕ್ಷಿಯಾಗಿ ನಾನು ನನ್ನ ಮನೆಯಲ್ಲಿ ಬಂದು ಕುಂತು ಮಾತನಾಡ್ತಾರಂತ ಕಾರ್ತಿಕ್ನ ಫೋಟೋ ವಿಡಿಯೋ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಇಲ್ಲಿ. ಇದಾದ ನಂತರ ನನ್ನ ಮನೆಯಲ್ಲಿ ಬಂದು ಕುಳಿತು ಮಾತಾಡಿರೋಂಥ ವಿಡಿಯೋ ಇದು. ಇದನ್ನು ನಾನು CBI ಕೊಡ್ತಾ ಇದ್ದೀನಿ ನಾನೀಗ. ಇದು ಪ್ಲೇ ಮಾಡೋಣ, ಪ್ಲೇ ಮಾಡಿ ಸ್ವಲ್ಪ ಅಲ್ಲ, ಇದು ಬಹಳ ಸೆನ್ಸಿಟಿವ್ ಸಬ್ಜೆಕ್ಟ್ ಇದೆ. ಅಲ್ಲಿ ನಾವು ಇದು CBI ಕೊಡ್ತಾ ಇದ್ದೀವಿ ನಾವು. ಇದು ಸಾಕು ಕೊಡ್ತೀನಿ ನೋಡಿ ಅಂತ ಹೇಳ್ತಾರೆ ಒಂದು PA. ಇದಾದ ನಂತರ LR ಶಿವರಾಮೇಗೌಡ ಮಾತಾಡ್ತಾರೆ. LR ಶಿವರಾಮೇಗೌಡ ಮಾತನಾಡಿ DK ಶಿವಕುಮಾರ್ ಕೈಲಿ ಫೋನ್ ಕೊಡ್ತಾರೆ ಅಂದ್ಬಿಟ್ಟು. ಗೌಡ್ರೆ ಅಣ್ಣ ನಮಸ್ಕಾರ ಅಣ್ಣ. ನೀನ್ ಎಲ್ಲಿ ಈಗ ಮನೆ ಇರೋದೆಲ್ಲಿ ನಿಂದು? ಅಣ್ಣ ಮನೆ ಏನಂದ್ರು ಹೆಬ್ಬಳದ ಮನೆ ಇದೆ ಅಣ್ಣ. ನೀನ್ ಈಗ ವಾಸ ಎಲ್ಲಿದ್ಯಪ್ಪ ಈಗ? ನಾನು ವಾಸದ ಪಿಸ್ಟೆ ಟ್ರಾನ್ಸ್ಪಿಟಿ ಅಣ್ಣ. ಇಲ್ಲಿ ಬೊಮ್ಮೆನಹಳ್ಳಿ ಅಂತೇಳಿ ಹೊಸಕೋಟೆ ಹತ್ರ ಬರ್ತದಣ್ಣ. ಹಾ, ಹೌದಣ್ಣ. ಇಲ್ಲಿ ಅಲ್ಲಿ ನೀನ್ ಸದಾಶಿವನಗರಕ್ಕೆ ಬರಕ್ಕೆ ಎಷ್ಟೊತ್ತಾಗತ್ತೆ? ಅಣ್ಣ ಇಲ್ಲಿಂದ ಹೆಂಗೆ ಮಾಡಿ ಕೂಡ ಒಂದು ಮುಕ್ಕಲ್ 2 ಗಂಟೆ ಆಗುತ್ತೆ. 1.5 ಗಂಟೆ ಅಂತೂ ಆಗೇ ಆಗುತ್ತೆ ಅಣ್ಣ. 1.5 ಗಂಟೆ ಆಯ್ತು. ನೀನ್ ಅಷ್ಟು ದೂರ ಹೋಗಿ ಉಳ್ಕೋತಾರ ಬೆಂಗಳೂರು ಇಲ್ಲಾರವ? ನೀವ್ ಮಾಡ್ತೀವಿ ಅಣ್ಣ, ಸ್ವಲ್ಪ ಸಿಟಿ ಬೇಡ, ಊಟ ಕಟ್ಸ್ಬೋಣ ಅಂತ ಇಲ್ಲಿ ಅಪಾರ್ಟ್ಮೆಂಟ್ ಹೋಗ್ರೆ ಇಲ್ಲಿ DK ಸಾಹೇಬ್ರಿಗೆ ಕೊಡ್ತೀನಿ. ಕೊಡಿ ಅಣ್ಣ. ಏನ್ ನಡೆದಿದೆ ಎಲ್ಲ ಕರೆಕ್ಟ್, ಉಳಿಕೆದೆಲ್ಲ ಬಿಡು, ನಾವಿರ್ತೀವಿ. ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಹೇಳು. ನಾಳೆ ಏನಾಗುತ್ತೆ ಅನ್ನೋದ್ನು ಆಯ್ತಾ ಇದೆ, ನಿನ್ಗೇನೇನ್ ಡೆವಲಪ್ಮೆಂಟ್ ಸಿಕ್ಕಿದೆ ಅದೆಲ್ಲ ಹೇಳು. ಕೊಡಿ ಅಣ್ಣ. ನಮಸ್ಕಾರ ದೇವರಾಜ್ ಅಣ್ಣ ನಮಸ್ಕಾರ ಅಣ್ಣ. ಚೆನ್ನಾಗಿದ್ದೀರಾ? ಇದು DK ಶಿವಕುಮಾರ್ ಕನ್ಫರ್ಮ್ ಆಯ್ತಲ್ಲ? ಯಾಕೆ ನಾನು ನಿಮಗೆ ಫುಲ್ ಕಂಟೆಂಟ್ಸ್ ಕೊಡ್ತಾ ಇಲ್ಲ ಅಲ್ಲಿ ಲಾಸ್ಟಲ್ಲಿ. ಮಾಡ್ತೀವಿ, ಫೈನಲ್ ಮಾಡ್ತೀವಿ, ಸ್ವಲ್ಪ ಫೈನಲ್ ಮಾಡ್ತೀವಿ. ಇದು ಕಂಟೆಸ್ಟ್ ಮಾಡೋದು, ಅದು ಹೆಂಗೆ ಕರ್ಕೊಬಂದು ನಾವಲ್ಲಿ ನಾವೇನು ಅವ್ರ ಪಾತ್ರ ಅನ್ನೋದು ಮಾಡೋದು, ಪ್ಲೇ ಮಾಡೋದು. ಈಗ ಕಂಪ್ಲೇಂಟರ್ಸ್ ಅಂತ ಬಂದಿರೋಣ ಅವರಲ್ಲಿ, ಅವರು ಬಿಗಿ ಇಲ್ಲಣ್ಣ. ಅವರ ಈಗ ಕಂಪ್ಲೇಂಟರ್ಸ್ ಅಂತ ಬಂದಿರೋಣ ಅವರಲ್ಲಿ, ಅವರು ಬಿಗಿ ಇಲ್ಲಣ್ಣ. ಅವರಲ್ಲಿ ಒಂದು ಸ್ಟ್ರೈಟ್ನೆಸ್ ಇಲ್ಲ. ಅಯ್ಯಪ್ಪ, ನಮ್ಮ ಇರೋ ಸತಿ ಅವರ ಕರ್ಕೊಂಡ್ಬಂದು ತೇರುವೆಗೆ ಹೇಳ್ತಿದೀವಲ್ಲ. ಈಗ ಕಂಪ್ಲೇಂಟರ್ಸ್ ಅಂತ ಬಂದಿರೋಣ ಅವರಲ್ಲಿ, ಅವರು ಬಿಗಿ ಇಲ್ಲಣ್ಣ. ಸಾಕು ಕೊಡ್ತೀನಿ ನೋಡಿ ಅಂತ ಹೇಳ್ತಾರೆ ಒಂದು PA. ಇದಾದ ನಂತರ LR ಶಿವರಾಮೇಗೌಡ ಮಾತಾಡ್ತಾರೆ. LR ಶಿವರಾಮೇಗೌಡ ಮಾತನಾಡಿ DK ಶಿವಕುಮಾರ್ ಕೈಲಿ ಫೋನ್ ಕೊಡ್ತಾರೆ ಅಂದ್ಬಿಟ್ಟು. ಗೌಡ್ರೆ ಅಣ್ಣ ನಮಸ್ಕಾರ ಅಣ್ಣ. ನೀನ್ ಎಲ್ಲಿ ಈಗ ಮನೆ ಇರೋದೆಲ್ಲಿ ನಿಂದು? ಅಣ್ಣ ಮನೆ ಏನಂದ್ರು ಹೆಬ್ಬಳದ ಮನೆ ಇದೆ ಅಣ್ಣ. ನೀನ್ ಈಗ ವಾಸ ಎಲ್ಲಿದ್ಯಪ್ಪ ಈಗ? ನಾನು ವಾಸದ ಪಿಸ್ಟೆ ಟ್ರಾನ್ಸ್ಪಿಟಿ ಅಣ್ಣ. ಇಲ್ಲಿ ಬೊಮ್ಮೆನಹಳ್ಳಿ ಅಂತೇಳಿ ಹೊಸಕೋಟೆ ಹತ್ರ ಬರ್ತದಣ್ಣ. ಹಾ, ಹೌದಣ್ಣ. ಅಲ್ಲಿ ಇಲ್ಲಿ ನೀನ್ ಸದಾಶಿವನಗರಕ್ಕೆ ಬರಕ್ಕೆ ಎಷ್ಟೊತ್ತಾಗತ್ತೆ? ಅಣ್ಣ ಇಲ್ಲಿಂದ ಹೆಂಗೆ ಮಾಡಿ ಕೂಡ ಒಂದು ಮುಕ್ಕಲ್ 2 ಗಂಟೆ ಆಗುತ್ತೆ. 1.5 ಗಂಟೆ ಅಂತೂ ಆಗೇ ಆಗುತ್ತೆ ಅಣ್ಣ. 1.5 ಗಂಟೆ ಆಯ್ತು. ನೀನ್ ಅಷ್ಟು ದೂರ ಹೋಗಿ ಉಳ್ಕೋತಾರ ಬೆಂಗಳೂರು ಇಲ್ಲಾರವ? ನೀವ್ ಮಾಡ್ತೀವಿ ಅಣ್ಣ, ಸ್ವಲ್ಪ ಸಿಟಿ ಬೇಡ, ಊಟ ಕಟ್ಸ್ಬೋಣ ಅಂತ ಇಲ್ಲಿ ಅಪಾರ್ಟ್ಮೆಂಟ್ ಹೋಗ್ರೆ ಇಲ್ಲಿ DK ಸಾಹೇಬ್ರಿಗೆ ಕೊಡ್ತೀನಿ. ಕೊಡಿ ಅಣ್ಣ. ಏನ್ ನಡೆದಿದೆ ಎಲ್ಲ ಕರೆಕ್ಟ್, ಉಳಿಕೆದೆಲ್ಲ ಬಿಡು, ನಾವಿರ್ತೀವಿ. ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಹೇಳು. ನಾಳೆ ಏನಾಗುತ್ತೆ ಅನ್ನೋದ್ನು ಆಯ್ತಾ ಇದೆ, ನಿನ್ಗೇನೇನ್ ಡೆವಲಪ್ಮೆಂಟ್ ಸಿಕ್ಕಿದೆ ಅದೆಲ್ಲ ಹೇಳು. ಕೊಡಿ ಅಣ್ಣ. ನಮಸ್ಕಾರ ದೇವರಾಜ್ ಅಣ್ಣ ನಮಸ್ಕಾರ ಅಣ್ಣ. ಚೆನ್ನಾಗಿದ್ದೀರಾ? ಇದು DK ಶಿವಕುಮಾರ್ ಕನ್ಫರ್ಮ್ ಆಯ್ತಲ್ಲ? ಯಾಕೆ ನಾನು ನಿಮಗೆ ಫುಲ್ ಕಂಟೆಂಟ್ಸ್ ಕೊಡ್ತಾ ಇಲ್ಲ ಅಲ್ಲಿ ಲಾಸ್ಟಲ್ಲಿ. ಮಾಡ್ತೀವಿ, ಫೈನಲ್ ಮಾಡ್ತೀವಿ, ಸ್ವಲ್ಪ ಫೈನಲ್ ಮಾಡ್ತೀವಿ. ಇದು ಕಂಟೆಸ್ಟ್ ಮಾಡೋದು, ಅದು ಹೆಂಗೆ ಕರ್ಕೊಬಂದು ನಾವಲ್ಲಿ ನಾವೇನು ಅವ್ರ ಪಾತ್ರ ಅನ್ನೋದು ಮಾಡೋದು, ಪ್ಲೇ ಮಾಡೋದು. ಈಗ ಕಂಪ್ಲೇಂಟರ್ಸ್ ಅಂತ ಬಂದಿರೋಣ ಅವರಲ್ಲಿ, ಅವರು ಬಿಗಿ ಇಲ್ಲಣ್ಣ. ಅವರ ಈಗ ಕಂಪ್ಲೇಂಟರ್ಸ್ ಅಂತ ಬಂದಿರೋಣ ಅವರಲ್ಲಿ, ಅವರು ಬಿಗಿ ಇಲ್ಲಣ್ಣ. ಅವರಲ್ಲಿ ಒಂದು ಸ್ಟ್ರೈಟ್ನೆಸ್ ಇಲ್ಲ. ಅಯ್ಯಪ್ಪ, ನಮ್ಮ ಇರೋ ಸತಿ ಅವರ ಕರ್ಕೊಂಡ್ಬಂದು ತೇರುವೆಗೆ ಹೇಳ್ತಿದೀವಲ್ಲ. ಈಗ ಕಂಪ್ಲೇಂಟರ್ಸ್ ಅಂತ ಬಂದಿರೋಣ ಅವರಲ್ಲಿ, ಅವರು ಬಿಗಿ ಇಲ್ಲಣ್ಣ. ಸಾಕು ಕೊಡ್ತೀನಿ ನೋಡಿ ಅಂತ ಹೇಳ್ತಾರೆ ಒಂದು PA. ಇದಾದ ನಂತರ LR ಶಿವರಾಮೇಗೌಡ ಮಾತಾಡ್ತಾರೆ. LR ಶಿವರಾಮೇಗೌಡ ಮಾತನಾಡಿ DK ಶಿವಕುಮಾರ್ ಕೈಲಿ ಫೋನ್ ಕೊಡ್ತಾರೆ ಅಂದ್ಬಿಟ್ಟು. ಗೌಡ್ರೆ ಅಣ್ಣ ನಮಸ್ಕಾರ ಅಣ್ಣ. ನೀನ್ ಎಲ್ಲಿ ಈಗ ಮನೆ ಇರೋದೆಲ್ಲಿ ನಿಂದು? ಅಣ್ಣ ಮನೆ ಏನಂದ್ರು ಹೆಬ್ಬಳದ ಮನೆ ಇದೆ ಅಣ್ಣ. ನೀನ್ ಈಗ ವಾಸ ಎಲ್ಲಿದ್ಯಪ್ಪ ಈಗ? ನಾನು ವಾಸದ ಪಿಸ್ಟೆ ಟ್ರಾನ್ಸ್ಪಿಟಿ ಅಣ್ಣ. ಇಲ್ಲಿ ಬೊಮ್ಮೆನಹಳ್ಳಿ ಅಂತೇಳಿ ಹೊಸಕೋಟೆ ಹತ್ರ ಬರ್ತದಣ್ಣ. ಹಾ, ಹೌದಣ್ಣ. ಅಲ್ಲಿ ಇಲ್ಲಿ ನೀನ್ ಸದಾಶಿವನಗರಕ್ಕೆ ಬರಕ್ಕೆ ಎಷ್ಟೊತ್ತಾಗತ್ತೆ? ಅಣ್ಣ ಇಲ್ಲಿಂದ ಹೆಂಗೆ ಮಾಡಿ ಕೂಡ ಒಂದು ಮುಕ್ಕಲ್ 2 ಗಂಟೆ ಆಗುತ್ತೆ. 1.5 ಗಂಟೆ ಅಂತೂ ಆಗೇ ಆಗುತ್ತೆ ಅಣ್ಣ. 1.5 ಗಂಟೆ ಆಯ್ತು. ನೀನ್ ಅಷ್ಟು ದೂರ ಹೋಗಿ ಉಳ್ಕೋತಾರ ಬೆಂಗಳೂರು ಇಲ್ಲಾರವ? ನೀವ್ ಮಾಡ್ತೀವಿ ಅಣ್ಣ, ಸ್ವಲ್ಪ ಸಿಟಿ ಬೇಡ, ಊಟ ಕಟ್ಸ್ಬೋಣ ಅಂತ ಇಲ್ಲಿ ಅಪಾರ್ಟ್ಮೆಂಟ್ ಹೋಗ್ರೆ ಇಲ್ಲಿ DK ಸಾಹೇಬ್ರಿಗೆ ಕೊಡ್ತೀನಿ. ಕೊಡಿ ಅಣ್ಣ. ಏನ್ ನಡೆದಿದೆ ಎಲ್ಲ ಕರೆಕ್ಟ್, ಉಳಿಕೆದೆಲ್ಲ ಬಿಡು, ನಾವಿರ್ತೀವಿ. ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಹೇಳು. ನಾಳೆ ಏನಾಗುತ್ತೆ ಅನ್ನೋದ್ನು ಆಯ್ತಾ ಇದೆ, ನಿನ್ಗೇನೇನ್ ಡೆವಲಪ್ಮೆಂಟ್ ಸಿಕ್ಕಿದೆ ಅದೆಲ್ಲ ಹೇಳು. ಕೊಡಿ ಅಣ್ಣ.
ನಮಸ್ಕಾರ ದೇವರಾಜ್. ಅಣ್ಣ ನಮಸ್ಕಾರ ಅಣ್ಣ, ಚೆನ್ನಾಗಿದ್ದೀರಾ? ಇದು ಡಿ ಕೆ ಶಿವಕುಮಾರ್ ಕನ್ಫರ್ಮ್ ಆಯ್ತಲ್ಲ? ಯಾಕೆ ನಾನು ನಿಮಗೆ ಫುಲ್ ಕಂಟೆಂಟ್ಸ್ ಕೊಡ್ತಾ ಇಲ್ಲ ಅಲ್ಲಿ ಲಾಸ್ಟಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.